ಸಾಕ್ಷಾತ್ ಶ್ರೀಮನ್ನಾರಾಯಣನ ಸ್ವರೂಪನೇ ಆಮೆ ಅಂತ ಹೇಳ್ತಾರೆ. ಬೆಟ್ಟದಷ್ಟು ಕಷ್ಟ ಇದ್ರೂ ಕೂಡ ನಾವು ಮಾಡುವಂಥ ಸಣ್ಣ ಪೂಜೆಯಿಂದ ಎಲ್ಲ ನಿವಾರಣೆ ಆಗೋಗುತ್ತೆ. ವ್ಯಾಪಾರ ಅಭಿವೃದ್ಧಿಗೆ, ಧನಾಭಿವೃದ್ಧಿಗೆ, ಸಂತಾನ ಭಾಗ್ಯಕ್ಕೆ, ಹಾಗೆ ವಿದ್ಯಾಭ್ಯಾಸಕ್ಕೆ ಆಮೆನ ಮನೆಯಲ್ಲಿಟ್ಟರೆ ತುಂಬ ಒಳ್ಳೆಯದು. ಹೇಗಿಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಗ್ಲಾಸ್ ಆಮೆನ ತೋರಿಸ್ತಾ ಇದ್ದೀನಿ. ಪಂಚಲೋಹದ ಆಮೆ ಇದ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಈಗ ಆಮೆನ ಇಡೋಕೆ ಬೌಲ್ ತುಂಬ ನೀರನ್ನು ಇಟ್ಕೊಳ್ತಾ ಇದ್ದೀನಿ. ನೀರು ತುಂಬಿದಾಗಿರ್ಬೇಕು, ಆಮೆ ಪೂರ್ತಿ ನೀರಿನಲ್ಲಿರಬೇಕು. ಇದಕ್ಕೆ ಗ್ರೀನ್ ಕಲರ್ ಸ್ಟೋನ್ ಹಾಕ್ತಾ ಇದ್ದೀನಿ. ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಸ್ವಲ್ಪ ಗ್ರೀನ್ ಕಲರ್ ಸ್ಟೋನ್ ಹಾಕೊಂಡ್ರೆ ಆಯಿತು. 5 ರೂಪಾಯಿ ಹಿತ್ತಾಳೆ ಕಾಯಿನ್ನ 5 ಇಡ್ತಾ ಇದ್ದೀನಿ. ನೀವು ಸ್ಟೀಲ್ ಕಾಯಿನ್ನ ಕೂಡ ಇಟ್ಕೋಬೋದು. ಇದಕ್ಕೆ ನಾನು ರಾಜ್ ಕವಡೆ ಅಂತ ಬರುತ್ತೆ, ಇದು ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ. ಇದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ರಾಜ್ ಕವಡೆ ಅಂತ ಹೇಳ್ತಾರೆ. ರಾಜ್ ಕವಡೆ 4 ಇಟ್ಟಿದ್ದೀನಿ. ಈಗ ಆಮೆನ ಇಟ್ಟು ಆಮೆ ಮುಖ ಮೇಲ್ಭಾಗಕ್ಕಿರಬೇಕು. ಹಾಗೆ ಆಮೆನ ಉತ್ತರ ದಿಕ್ಕು, ಪೂರ್ವ ದಿಕ್ಕು, ಈಶಾನ್ಯ ದಿಕ್ಕಿನ ಮೂಲೆಗೆ ಆಮೆ ಮುಖನ ತಿರುಗಿಸಿ ಇಡಬೇಕು. ದೇವ್ರ ಮನೆಯಲ್ಲಿಟ್ಟರು ಕೂಡ ತುಂಬ ಒಳ್ಳೆಯದು. ನಡು ಮನೆಯಲ್ಲೂ ಕೂಡ ಇಡ್ಬೋದು. ಹಾಗೆ ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ, ಶನಿವಾರ ದಿನಗಳಲ್ಲಿ ಮಹಾವಿಷ್ಣು ಸ್ವರೂಪ ಆಮೆ ಆಗಿರೋದ್ರಿಂದ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಸಣ್ಣ ವಿಗ್ರಹಗಳಿತ್ತು ಅಂದರೆ ಅದನ್ನು ನಾವು ಲಾಕರ್ನಲ್ಲಿ ಕೂಡ ಇಟ್ಕೋಬೋದು. ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲೂ ಕೂಡ ಇಟ್ಕೋಬೋದು. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯದು, ಮನೆಗೆ ಧನಾಭಿವೃದ್ಧಿ ಆಗುತ್ತೆ. ನಾನು 2 ಥರ ಆಮೆನ ಇಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರೋವಂಥದ್ದು ನಾನು ತಿರುಪತಿಯಿಂದ ತಂದಿರೋವಂಥ ಗ್ಲಾಸ್ ಆಮೆ, ಇನ್ನೊಂದು ಪಂಚಲೋಹದ್ದು. ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿರ್ತೀನಿ. ಆಮೇಲೆ ಯಾರಾದರೂ ಹೊಸದಾಗಿ ಮನೆಗೆ ತಂದರೆ ಶುಕ್ರವಾರ ದಿನ ಸಂಜೆ 5:30 6:30 ಒಳಗಡೆ ಗೋಧೂಳಿ ಸಮಯದಲ್ಲಿ ತಂದು ಹೊಸದಲ್ಲಿಟ್ಟು ಪೂಜೆ ಮಾಡಿ ಮನೆಗೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಆಮೆ ವಿಷ್ಣು ಸ್ವರೂಪ ಆಗಿರೋದ್ರಿಂದ ಲಕ್ಷ್ಮೀ ಕೃಪೆ ಕೂಡ ಸಿಗುತ್ತೆ. ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.